ಕೈ ಕಾಲು ನೋಯ್ತಿದ್ಯಾ ಮರಿ? ಸುಮ್ಮನೆ ಕೇಸಿಂದ ಹಿಂದೆ ಸರ್ದು ನಿನಗೂ ಒಳ್ಳೇದು, ನಮಗೂ ಒಳ್ಳೇದು. ಅಣ್ಣ ಸಾಹೇಬ್ ಬಂದರು. ಏನ್ ಜಡ್ ಸಾಹೇಬ್ರೆ, ಮಾರ್ನಿಂಗ್. ಏಯ್, ಏನ ನೀವು ಜಡ್ ಸಾಹೇಬ್ರನ್ನ ಹಾಗೆ ಕೂರ್ಸಿದಿರಲ್ರು? ಹೊಟ್ಟೆಗೆ ಏನಾರ ಕುಡಿಯೋಕೆ ತಿನ್ನಕ್ಕೆ ಕೊಟ್ರಾ? ಆಫರ್ ಮಾಡಿದ್ರೆ ಓ, ಬರೆ ಹಾಕಿದ ಎಮ್ಮೆ ತರ ಹಾಗೆ ಹೀಗೆ ತಲೆ ಅಲ್ಲಾಡಿಸ್ಬಿಟ್ನೆ. ಸತ್ತೆ ಈ ಪ್ರಾಮಾಣಿಕವಾಗಿ ಬದುಕೋ ಜನದ ರೀತಿ ಹೀಗೆ ಕಣು. ತಾವು ತಿನ್ನಲ್ಲ, ತಿನ್ನೋರ್ಗೂ ಬಿಡ. ನಾವು ಎಂಜಾಯ್ ಮಾಡ್ತೀವಿ ಬಿಡ್ರಪ್ಪ ಅಂದ್ರೆ ಅದು ಮಾಡಲ್ಲ, ತಾವು ಎಂಜಾಯ್ ಮಾಡಲ್ಲ. ಅಚ್ಚರಿ ಸತ್ಯಮೂರ್ತಿ, ಗೊತ್ತಿಲ್ಲದೆ ಒಂದು ಪ್ರಶ್ನೆ ಕೇಳ್ತೀನಿ. ಸತ್ತ ಮೇಲೆ ಏನ್ ತಗೊಂಡು ಹೋಗ್ತೀಯಾ? ಬದುಕಿರೋವರೆಗೂ ಪ್ರಾಮಾಣಿಕವಾಗಿದ್ದೆ ಅನ್ನೋ ಆತ್ಮತೃಪ್ತಿನ ತಗೊಂಡು ಹೋಗ್ತೇನೆ. ನೀನೇನು ತಗೊಂಡು ಹೋಗ್ತೀಯ? ತಕೊಳಪ್ಪ, ನನ್ನೇ ಪ್ರಶ್ನೆ ಕೇಳ್ಬಿಟ್ನಲ್ಲ ಇವನು. ಅಚ್ಚರಿ ನಾವೇನ್ ತಗೊಂಡು ಹೋಗ್ತೀವರಲ್ಲ, ಏನ್ ತಗೊಂಡು ಹೋಗ್ತೀವಿ? ಬದುಕಿರೋವರೆಗೂ ಬಿಂದಾಸ ಬದುಕಿದ್ವಿ ಅನ್ನೋ ಫೀಲಿಂಗ್ ಗೊತ್ಕೊಂಡು ಹೋಗ್ತೀವಣ್ಣ. ಇದು ಕರೆಕ್ಟ್ ಪಾಯಿಂಟ್. ಸತ್ಯಮೂರ್ತಿ, ಭೂಮಿಗೆ ತಾಳ್ಮೆ ತಪ್ಪಿದ್ರೆ ಸುನಾಮಿ, ಭೂಕಂಪ ಬರುತ್ತೆ. ಈ ರಾಜಶೇಖರಪ್ಪನಿಗೆ ತಾಳ್ಮೆ ತಪ್ಪಿದ್ರೆ ಮರ್ಡರ್ಗಳು ನಡೆದೋಗುತ್ತೆ. ನಿನಗೆ ಒಂದು ಕೊನೆ ಚಾನ್ಸ್ ಕೊಡ್ತೀನಿ. ನಾನು ಈ ಕೇಸಿಂದ ಹಿಂದೆ ಸರಿತಿದ್ದೀನಿ ಅಂತ ಸೈನ್ ಹಾಕ್ಕೊಟ್ಬಿಡು, ಮುಗಿದೋಗುತ್ತಲ್ಲ. ಎಲ್ಲಿಗೆ? ನಾನು ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಆಗಲ್ಲ. ಏನ್ ಮಾಡು ಮುರಳಿ, ರಕ್ತ ನೋಡಿ ತುಂಬಾ ದಿನ ಆಗೋಯ್ತು. ನನಗೆ ಒಂದು ಲೈವ್ ಮರ್ಡರ್ ನೋಡಬೇಕು ಅಂತ ಅನಿಸ್ತಾ ಇದೆ. ಇವನನ್ನ ಕೊಚ್ಚಾಕಿ ಪೆಟ್ರೋಲ್ ಹಾಕಿ ಸುಟ್ಟು ಬಿಡಿ. ಒಂದ್ ನಿಮಿಷ ಇರೋ. ನಾನು ಕೊಚ್ಚಾಕು ಅಂದ ತಕ್ಷಣ ಕೊಚ್ಚಾಕ್ಬಿಡ್ತೀಯಲ್ಲ ನೀನು. ಅಲ್ಲ ಕಣ, ಸರ್ಕಾರದವರೇ ಅವಕಾಶ ಕೊಡ್ತಾರೆ ಅವ್ನ ಕೊನೆಯ ಆಸೆ ಏನು ಅಂತ ಕೇಳಕ್ಕೆ. ಕೇಳೋದ್ ಬೇಡವಾ? ಸತ್ಯಮೂರ್ತಿ, ಸಾಯೋ ಸಮಯ ಬಂದಿದೆ. ನಿಮ್ ಕೊನೆ ಆಸೆ ಏನು ಅಂತ ಹೇಳ್ಬಿಡು. ಅದನ್ನ ನಾನು ಹೇಳ್ತೀನಿ. ಲೇ ಮುರಳಿ, ಪ್ರಾಬ್ಲಮ್ ಇರೋದು ನನಗೂ ನಿನಗೂ. ಬೇಕಾದ್ರೆ ಅದನ್ನ ನಾವೇ ಮಾತಾಡ್ಕೊಂಡು ಬಗೆಹರಿಸೋಣ. ಜಡ್ಜ್ ಮೂರ್ತಿಗಳು ಹೋರಾಟ ಮಾಡ್ತಿರೋದು ನಮಗೋಸ್ಕರ, ನಮ್ಮ ಜಿಲ್ಲೆ ರೈತರಿಗೋಸ್ಕರ, ನಮ್ಮ ಭವಿಷ್ಯಕ್ಕೋಸ್ಕರ. ಈ ಹೋರಾಟಕ್ಕೆ ನಿನಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಅಡ್ಡ ಮಾತ್ರ ಬರಬೇಡ. ಅವ್ರು ಕಟ್ಟು ಬಿಚ್ಚಿ ಸಾರಿ ಅಂತ ಹೇಳಿ ಹೊರಟೋಗ್ತಾರೆ. ಏ ವಿಕ್ರಮ, ಅಲ್ಲ ಕಣೋ, ಇಲ್ಲಿ ಇಷ್ಟು ದೊಡ್ಡ ಮನುಷ್ಯ ನಿನ್ನ ಎದುರಿಗೆ ನಿಂತಿದ್ದೀನಿ ಅಂತ ಅದ್ರಲ್ಲಿ ನೀವಿಬ್ರೆ ಮಾತಾಡ್ಕೋತಾ ಇದ್ರಿ ಹೇಗೆ ಹೇಳು? ಮನೆ 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 ಅಂತ ಎಗರಾಡ್ತಿದ್ದೆ, ಮನೆನೇ ಉಡಾಯಿಸ್ಬಿಟ್ನಲ್ಲ ನಾನು. ನಿಮ್ಮಪ್ಪ ನನ್ನ ಕಾಲ್ ಮೇಲೆ ಬಿದ್ದು ಕುಯ್ಯೋ ಮರೋ ಅಂದ, ಅದಕ್ಕೆ ಅವನನ್ನ ಜೀವಂತವಾಗಿ ಬಿಟ್ಟಿದ್ದೀನಿ. ನೋಡು, ಇಲ್ದೇ ಇರೋ ವಿಷಯಕ್ಕೆ ತಲೆ ಹಾಕೊಂಡು ಬರಬೇಡ, ನನ್ನ ತಂಟೆಗೆ ಬರಬೇಡ. ನೀನ್ ಹೇಳ್ತಿರೋ ಅದೇ ನಮ್ಮಪ್ಪನಿಗೋಸ್ಕರ ಕಣೋ ನೀನು ಇನ್ನ ಬದುಕಿದ್ಯಾ.
ನೋಡು, ನಿನಗೊಂದು ಆಪ್ಷನ್ ಕೊಡ್ತೀನಿ. ಜಡ್ಜ್ ಮೂರ್ತಿ ಅವರ ಕಟ್ಟು ಬಿಚ್ಚಿ ಸಾರಿ ಅಂತ ಕೇಳಿ ಇನ್ ಮುಂದೆ ನಿನ್ ತಂಟೆಗೆ ಬರಲ್ಲ ಅಂತ ಹೇಳಿ ಹೊಟ್ಟೋ. ನಿನಗೆ ಪ್ರಾಣಾಭಿಷೇಕ ಕೊಡ್ತೀನಿ, ಹೋಗು, ಬದುಕೋತೀಯ. ಇಲ್ಲ ಅಂದ್ರೆ ಏನೋ ಮಾಡ್ತೀಯ? ನೀನಿರೋದು ನಮ್ಮ ಏರಿಯಾದಲ್ಲಿ ನಿನ್ನ ಏರಿಯಾದನ್ನ ಕಣ. ನಿನಗೆ ಎಷ್ಟು ಸರಿ ಹೊಡೆದಿಲ್ಲ, ಮರ್ತೋಯ್ತಾ? ನೋಡು, ನಿಮಗೆಲ್ಲ 5 ಕೌಂಟ್ ಕೊಡ್ತೀನಿ. ಮನೆ, ಮಕ್ಕಳು, ಹೆಂಡತಿ ಅಂತ ಸೆಂಟಿಮೆಂಟ್ ಇರೋರು ಈಗಲೇ ಓಡೋಗ್ಬಿಡಿ. ಇದು ನಿಮಗೆ ಕಡೆ ಅವಕಾಶ. ಆಮೇಲೆ ಏನು ನಡೀತೋ ಅದಕ್ಕೆ ನಾನು ಹೊಣೆ ಅಲ್ಲಪ್ಪ.